ಪಾರ್ಟ್ 1 ಅಲ್ಲಿ 239 ಜನ ಇದ್ದಂತ ಫ್ಲೈಟ್ ಎಕ್ಸ್ಪ್ಲೋಷನ್ ಬಗ್ಗೆ ಹೇಳಿದ್ದೆ. ಆಕ್ಚುಲಿ ಆ ಒಂದು ಇನ್ಸಿಡೆಂಟ್ ಇಂದ ಪ್ಯಾಬ್ಲೋ ತನ್ನ ಸಾಮ್ರಾಜ್ಯವನ್ನೇ ಕಳ್ಕೊತಾನೆ 1989. ಆ ಫ್ಲೈಟ್ ಬ್ಲಾಸ್ಟ್ ಆದ್ಮೇಲೆ ಇಡೀ ಜಗತ್ತೇ ಅವನ ವಿರುದ್ಧ ನಿಂತ್ಕೊಳ್ಳುತ್ತೆ. ಕೊಲಂಬಿಯಾ ಗವರ್ನಮೆಂಟ್, ಅಮೆರಿಕಾ, ಪೊಲೀಸು, ಆರ್ಮಿ ಎಲ್ರಿಗೂ ಒಂದೇ ಟಾರ್ಗೆಟ್, ಅದು ಪ್ಯಾಬ್ಲೋ ಎಸ್ಕೋಬಾರ್. ಆಕ್ಚುಲಿ ಪ್ಯಾಬ್ಲೋಗೆ ಜೈಲ್ ಶಿಕ್ಷೆ ಆಗುತ್ತೆ, ಆದ್ರೆ ಅವನು ಸಾಮಾನ್ಯವಾದ ಜೈಲ್ಗೆ ಹೋಗ್ಲಿಲ್ಲ. ತನ್ನ ಜೈಲನ್ನ ತಾನೇ ಕಟ್ಸ್ಕೋತಾನೆ. ಒಳಗಡೆ ಪಾರ್ಟಿ, ಫುಟ್ಬಾಲ್ ಗ್ರೌಂಡು, ಫ್ಯಾಮಿಲಿ, ಫ್ರೆಂಡ್ಸು, ಅದು ಜೈಲಾಗಿರ್ಲಿಲ್ಲ, ಬದಲಿಗೆ ಲಕ್ಸುರಿ ರೆಸಾರ್ಟ್ ಆಗಿತ್ತು. ಹೊರಗಡೆ ನೋಡಿದ್ರೆ ಪೊಲೀಸ್ ನಿಂತ್ಕೋತಿದ್ರು. ಆದ್ರೆ ಒಂದಿನ ಅವನ ಗ್ಯಾಂಗ್ ಮೆಂಬರ್ ನ ಕೊಲೆ ಮಾಡ್ತಾನೆ. ಅದು ಪೊಲೀಸ್ಗೆ ಗೊತ್ತಾಗ್ತಾ ಇದ್ದಂತೆ ಅವನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡೋ ಪ್ಲಾನ್ ಮಾಡ್ತಾರೆ. ಬಟ್ ಅಲ್ಲೇ ಟ್ವಿಸ್ಟ್ ಆಗಿದ್ದು, ಪೊಲೀಸ್ ಬರೋದಕ್ಕಿಂತ ಮುಂಚೆನೆ ಅವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಇಲ್ಲಿಂದ ಶುರುವಾಗುತ್ತೆ ಹಿಸ್ಟ್ರಿಯ ಬಿಗ್ಗೆಸ್ಟ್ ಮ್ಯಾನ್ ಹಂಟ್. ಪೊಲೀಸ್ಗಳು ಹುಡ್ಕಾಡ್ತಾರೆ, ಬಟ್ ಕೆಲ ತಿಂಗಳ ಕಾಲ ಅವ್ನ್ ಸುಳಿವೇ ಸಿಗೋದಿಲ್ಲ. ಆದ್ರೆ ಒಂದಿನ ಅವ್ನ ಫ್ಯಾಮಿಲಿ ಜೊತೆ ಮಾತಾಡಿರೋ ಫೋನ್ ಕಾಲಿಂದ ಅವ್ನ ಲೊಕೇಶನ್ ಟ್ರೇಸ್ ಆಗುತ್ತೆ. ಅವಾಗ ಅವ್ನ ಮನೇನ ಪೊಲೀಸ್ ಅವ್ರು ಬಂದು ಸರೌಂಡ್ ಮಾಡ್ಕೋತಾರೆ. ಅವಾಗ ಟೆರೇಸ್ ಮೇಲೆ ಅವನು ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ, ಬಟ್ ಅಲ್ಲೇ ಆದಂತ ಗನ್ ಫೈರ್ ಇಂದ ಅವನು ಕೊನೆಗೆ ಸಾವನ್ನಪ್ತಾನೆ. ಇಮ್ಯಾಜಿನ್ ಮಾಡಿ, ಒಂದ್ ಕಾಲದಲ್ಲಿ ಸರ್ಕಾರಗಳನ್ನೇ ನಡಗಿಸ್ತಿದ್ದಂತ ವ್ಯಕ್ತಿ ಜಸ್ಟ್ ಒಂದು ಫೋನ್ ಕಾಲಿಂದ ಸಿಕ್ಬೀಳ್ತಾನೆ. ಇದಿಷ್ಟೇ ಅಲ್ಲ ಅವನ ಕತೆ. ಇನ್ ಬಿಟ್ವೀನ್ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳಿದಾವೆ. ಅದನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಾಕ್ತೀನಿ. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ಬೇಕಷ್ಟೇ. ಇದೇ ತರ ಕ್ರೈಮ್ ಸ್ಟೋರೀಸ್ಗೋಸ್ಕರ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. Les voy a decir quién soy. Yo soy Pablo Emilio Escobar Gaviria. Plata o plomo. ಪಾರ್ಟ್ 1 ಅಲ್ಲಿ 239 ಜನ ಇದ್ದಂತ ಫ್ಲೈಟ್ ಎಕ್ಸ್ಪ್ಲೋಷನ್ ಬಗ್ಗೆ ಹೇಳಿದ್ದೆ. ಆಕ್ಚುಲಿ ಆ ಒಂದು ಇನ್ಸಿಡೆಂಟ್ ಇಂದ ಪ್ಯಾಬ್ಲೋ ತನ್ನ ಸಾಮ್ರಾಜ್ಯವನ್ನೇ ಕಳ್ಕೊತಾನೆ 1989. ಆ ಫ್ಲೈಟ್ ಬ್ಲಾಸ್ಟ್ ಆದ್ಮೇಲೆ ಇಡೀ ಜಗತ್ತೇ ಅವನ ವಿರುದ್ಧ ನಿಂತ್ಕೊಳ್ಳುತ್ತೆ. ಕೊಲಂಬಿಯಾ ಗವರ್ನಮೆಂಟ್, ಅಮೆರಿಕಾ, ಪೊಲೀಸು, ಆರ್ಮಿ ಎಲ್ರಿಗೂ ಒಂದೇ ಟಾರ್ಗೆಟ್, ಅದು ಪ್ಯಾಬ್ಲೋ ಎಸ್ಕೋಬಾರ್. ಆಕ್ಚುಲಿ ಪ್ಯಾಬ್ಲೋಗೆ ಜೈಲ್ ಶಿಕ್ಷೆ ಆಗುತ್ತೆ, ಆದ್ರೆ ಅವನು ಸಾಮಾನ್ಯವಾದ ಜೈಲ್ಗೆ ಹೋಗ್ಲಿಲ್ಲ. ತನ್ನ ಜೈಲನ್ನ ತಾನೇ ಕಟ್ಸ್ಕೋತಾನೆ. ಒಳಗಡೆ ಪಾರ್ಟಿ, ಫುಟ್ಬಾಲ್ ಗ್ರೌಂಡು, ಫ್ಯಾಮಿಲಿ, ಫ್ರೆಂಡ್ಸು, ಅದು ಜೈಲಾಗಿರ್ಲಿಲ್ಲ, ಬದಲಿಗೆ ಲಕ್ಸುರಿ ರೆಸಾರ್ಟ್ ಆಗಿತ್ತು. ಹೊರಗಡೆ ನೋಡಿದ್ರೆ ಪೊಲೀಸ್ ನಿಂತ್ಕೋತಿದ್ರು. ಆದ್ರೆ ಒಂದಿನ ಅವನ ಗ್ಯಾಂಗ್ ಮೆಂಬರ್ ನ ಕೊಲೆ ಮಾಡ್ತಾನೆ. ಅದು ಪೊಲೀಸ್ಗೆ ಗೊತ್ತಾಗ್ತಾ ಇದ್ದಂತೆ ಅವನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡೋ ಪ್ಲಾನ್ ಮಾಡ್ತಾರೆ. ಬಟ್ ಅಲ್ಲೇ ಟ್ವಿಸ್ಟ್ ಆಗಿದ್ದು, ಪೊಲೀಸ್ ಬರೋದಕ್ಕಿಂತ ಮುಂಚೆನೆ ಅವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಇಲ್ಲಿಂದ ಶುರುವಾಗುತ್ತೆ ಹಿಸ್ಟ್ರಿಯ ಬಿಗ್ಗೆಸ್ಟ್ ಮ್ಯಾನ್ ಹಂಟ್. ಪೊಲೀಸ್ಗಳು ಹುಡ್ಕಾಡ್ತಾರೆ, ಬಟ್ ಕೆಲ ತಿಂಗಳ ಕಾಲ ಅವ್ನ್ ಸುಳಿವೇ ಸಿಗೋದಿಲ್ಲ. ಆದ್ರೆ ಒಂದಿನ ಅವ್ನ ಫ್ಯಾಮಿಲಿ ಜೊತೆ ಮಾತಾಡಿರೋ ಫೋನ್ ಕಾಲಿಂದ ಅವ್ನ ಲೊಕೇಶನ್ ಟ್ರೇಸ್ ಆಗುತ್ತೆ. ಅವಾಗ ಅವ್ನ ಮನೇನ ಪೊಲೀಸ್ ಅವ್ರು ಬಂದು ಸರೌಂಡ್ ಮಾಡ್ಕೋತಾರೆ. ಅವಾಗ ಟೆರೇಸ್ ಮೇಲೆ ಅವನು ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ, ಬಟ್ ಅಲ್ಲೇ ಆದಂತ ಗನ್ ಫೈರ್ ಇಂದ ಅವನು ಕೊನೆಗೆ ಸಾವನ್ನಪ್ತಾನೆ. ಇಮ್ಯಾಜಿನ್ ಮಾಡಿ, ಒಂದ್ ಕಾಲದಲ್ಲಿ ಸರ್ಕಾರಗಳನ್ನೇ ನಡಗಿಸ್ತಿದ್ದಂತ ವ್ಯಕ್ತಿ ಜಸ್ಟ್ ಒಂದು ಫೋನ್ ಕಾಲಿಂದ ಸಿಕ್ಬೀಳ್ತಾನೆ. ಇದಿಷ್ಟೇ ಅಲ್ಲ ಅವನ ಕತೆ. ಇನ್ ಬಿಟ್ವೀನ್ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳಿದಾವೆ. ಅದನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಾಕ್ತೀನಿ. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ಬೇಕಷ್ಟೇ. ಇದೇ ತರ ಕ್ರೈಮ್ ಸ್ಟೋರೀಸ್ಗೋಸ್ಕರ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. Les voy a decir quién soy.